ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ಕಾಂಗ್ರೆಸ್ಸಿನ ಶಾಸಕರಾದ RV ದೇಶಪಾಂಡೆ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದು ಎಲ್ಲೆಡೆ ವೈರಲ್ ಆಗ್ತಿದೆ ಅಂದರೆ ತಪ್ಪಾಗಲ್ಲ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಒಬ್ಬ ಮಹಿಳೆಗೆ ನಿನ್ಗೇನಾದ್ರು ಹೆರಿಗೆ ಆಗಬೇಕಾ ಹೇಳು, ಬೇರೆ ಕಡೆ ಮಾಡಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಇದು ಎಲ್ಲೆಡೆ ವೈರಲ್ ಆಗ್ತಿದೆ. ಈ ಸ್ಟೋರಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿಗೆ RV ದೇಶಪಾಂಡೆ ಅವರು ಹೋಗಿದ್ರು. ಅಲ್ಲಿದ್ದಂತಹ ಸಂದರ್ಭದಲ್ಲಿ ಪತ್ರಕರ್ತೆ ಒಬ್ಬರು ಒಂದು ಪ್ರಶ್ನೆನ ಕೇಳಿದ್ರು. ಅವ್ರು ಏನಂತ ಕೇಳಿದ್ರು ಅಂದರೆ, ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆ ಆಧುನಿಕ ದರ್ಜೆಯಲ್ಲಿಲ್ಲ. ಇಲ್ಲಿಗ ಗರ್ಭಿಣಿಯರಿಗೆ ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ಆಧುನಿಕ ದರ್ಜೆಯ ಸರ್ಕಾರಿ ಆಸ್ಪತ್ರೆಗಳು ಯಾವಾಗ ಬರ್ಬೋದು ಅಂತ ಅವರು ಪ್ರಶ್ನೆನ ಕೇಳ್ತಾರೆ. ಇದಕ್ಕೆ ಶಾಸಕರಾದ RV ದೇಶಪಾಂಡೆ ಅವರು ಈ ಉಡಾಫೆಯ ಉತ್ತರವನ್ನು ನೀಡಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ನಿನ್ಗೇನಾದ್ರು ಹೆರಿಗೆ ಮಾಡಿಸ್ಬೇಕಾದ್ರೆ ಹೇಳು, ಬೇರೆ ಕಡೆ ಮಾಡಿಸೋಣ ಅನ್ನುವಂತಹ ಉಡಾಫೆ ಮಾತನ್ನು ಅವರು ಹೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಎಲ್ಲೆಡೆ ವ್ಯಾಪಕವಾದ ವಿರೋಧ ವ್ಯಕ್ತಪಡಿಸಿದ್ದು ಕರ್ನಾಟಕ ಪತ್ರಕರ್ತೆಯರ ಸಂಘ ಕೂಡ ಇದನ್ನು ವಿರೋಧಿಸಿದೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂತಹ RV ದೇಶಪಾಂಡೆ ಅವರು ಹಾಗೂ ಹಿರಿಯರು ಕೂಡ ಆಗಿದ್ದು, ಈ ರೀತಿ ಹೆಣ್ಣು ಮಕ್ಕಳ ಕುರಿತಂತಹ ವಿಚಾರದಲ್ಲಿ ಉಡಾಫೆ ಮಾತು ಆಡಿರುವುದು ತುಂಬಾ ತಪ್ಪು ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ, ಆ ಪತ್ರಕರ್ತೆಯನ್ನು ಕೇಳಿರುವಂತಹ ಪ್ರಶ್ನೆ ತುಂಬ ಗಂಭೀರವಾಗಿ ಅವರು ತೆಗೆದುಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಅವರು ಉಡಾಫೆಯ ಮಾತನ್ನು ಆಡಿ ಆ ಪತ್ರಕರ್ತೆಗೆ ನೋವನ್ನು ಮಾಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಲವಾರು ಎಕ್ಸ್ ಖಾತೆಗಳಲ್ಲೂ ಕೂಡ ಟ್ವೀಟ್ಗಳನ್ನು ಮಾಡುವ ಮೂಲಕ BJPಯವರು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಏನಂತ ತಿಳಿಸಿದ್ದಾರೆ ಅಂದರೆ, RV ದೇಶಪಾಂಡೆ ಅವರು ಹಿರಿಯರು ಹಾಗೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವರು. ಈ ರೀತಿ ಉಡಾಫೆ ಮಾತುಗಳನ್ನು ಆಡಬಾರ್ದು. ಹಿಂದೆ ಈ ಯಾರಾದರೂ ಸಮಸ್ಯೆ ಕೇಳ್ಕೊಂಡು ಹೆಣ್ಣುಮಕ್ಕಳು ಹೋದರೆ ದುಪ್ಪಟ್ಟ ಎಳೆಯುವಂತಹ ಈ CM ಆಗಿರೋರು ಆಗಿರ್ಬೋದು. ಆದರೂ ಈಗ ಪ್ರಶ್ನೆಯನ್ನು ಕೇಳಿದರೆ ಉಡಾಫೆ ಮಾತುಗಳನ್ನು ಆಡುವಂತಹ ಇಂತಹ ಶಾಸಕರು ಇದ್ಕೊಂಡು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತನ್ನ ಸರ್ಕಾರ ನಡೆಸ್ತಾ ಇದೆ, ಅವರು ಈ ಕೂಡಲೇ ಇದರ ವಿರುದ್ಧವಾಗಿ ಇದರ ಪರವಾಗಿ ಇನ್ನು ಏನಂತ ಕ್ಷಮೆಯನ್ನು ಕೇಳಬೇಕು ಅಂತ BJPಯವರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.